ಈ ತಲೆಯೊಳಗೆ ಇಟ್ಕೋರಿ ನೀವೆಲ್ಲ. ಮೊಟ್ಟ ಮೊದಲು ಈ ಜಗತ್ತಿನೊಳಗೆ ಸಾಮೂಹಿಕ ವಿವಾಹವನ್ನ ಮಾಡಿಕೊಂಡಿರುವಂತ ಶ್ರೇಯಸ್ಸು, ಸಾಮೂಹಿಕ ವಿವಾಹವನ್ನ ಮಾಡಿರುವಂತ ಶ್ರೇಯಸ್ಸು ಅದು ಗುಡ್ಡಾಪುರ ದಾನಮ್ಮ ದೇವಿಗೆ ಸಲ್ಲುತ್ತೆ. ಅದಕ್ಕಿಂತ ಮೊದಲು ಸಾಮೂಹಿಕ ವಿವಾಹ ಇಲ್ಲೇ ಇಲ್ಲ. ಶರಣರ ಶಾಂತಿ ಅದು ಕ್ರಾಂತಿಗೆ ಸಮಾನ. ಅದು ನೋಡ್ರಿ ಹೆಂಗಾಗ್ಯದ. ಅವತ್ತಿನ ದಿನಮಾನದೊಳಗ ಸಾಮೂಹಿಕ ವಿವಾಹವನ್ನ ಸಂಕತೀರ್ಥದೊಳಗ 555 ಜೊತೆ ವಿವಾಹದ ಜೊತೆ ವಧುವರ ಜೊತೆ ತಾಯಿ ಲಗ್ನ ಮಾಡ್ಕೋತಾಳ. ಏನ್ ಆನಂದ, ಏನ್ ಸಡಗರ, ಏನ್ ಸಂಭ್ರಮ ಅದು. ಈಗೆಲ್ಲೇ ಹಂದ್ರ ಹಾಕೋದಿಲ್ಲ, ಮಂಟಪ ಬಾರಿಸೋದಿಲ್ಲ, ತುತ್ತೂರಿ ಊದೋದಿಲ್ಲ, ಅಕ್ಕಿ ಕಾಳು ಹಾಕೋದಿಲ್ಲ, ಎಲ್ಲ ಮೊಬೈಲ್ದಾಗೆ. ಇನ್ನು ಎಲ್ಲಿಗೆ ಬಂದು ಅಂದ್ರೆ ಅವ್ವ ಅಪ್ಪಗೂ ಹೇಳಂಗಿಲ್ಲ ಅವರು. ಮುಂಜಾನೆ ಹಾಯ್, ಮಧ್ಯಾಹ್ನ ಬಾಯ್, ರಾತ್ರಿ ಹೊತ್ಕೊಂಡೋಯ್. ಇವು ಅವ್ವ ಅಪ್ಪ ಹಲಗಿನೇ ಹಚ್ಚೋದು ಕೂತ ನಡಿ ಕೊಂಡು ಚಾಲನೆ. ಎಲ್ಲಿಗೆ ಬಂದು ನಿತ್ತಮ್ಮ ನಮ್ಮ ಸಂಸ್ಕಾರ. ಅವತ್ತಿನ ದಿನಮಾನದೊಳಗೆ ಏನಾದರೂ ಒಂದಿಷ್ಟು ಲಗ್ನ ಮಾಡಂಗಿತ್ತಂದ್ರೆ ಏನು ಆನಂದ. ಇವತ್ತಿನ ದಿನಮಾನದೊಳಗೆ ಪ್ರೀತಿ ಪ್ರೇಮ ಪ್ರಣಯದೊಳಗ ಮುಗಿದೋಗ್ಬಿಟ್ಟದ. ಎಚ್ ನರಸಿಂಹಮೂರ್ತಿ ಅವರು ಹೇಳ್ತಾರೆ, ಒಂದು ಹೆಣ್ಣಿಗೊಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು ಕಾಣದೊಂದು ಕನಸಕೊಂಡು ಮಾತಿಗೊಲಿಯದ ಅಮೃತವನ್ನುಂಡು ಮನುಷ್ಯ ಹಗುರವೆನ್ನುತ್ತಿರೆ ಪ್ರೇಮವೆನ್ನಲು ಹಾಸ್ಯವೇ. ಈ 2.5 ಅಕ್ಷರದ ಪ್ರೀತಿ ಪ್ರೇಮ ಏನು ಮಾಡಾಕತ್ತಂದ್ರೆ ಎಲ್ಲವನ್ನ ಹಾಳು ಮಾಡಾಕತ್ತದ. ಇವತ್ತಿನ ದಿನಮಾನದೊಳಗೆ ನೀವೆಲ್ಲ ಎಚ್ಚರದೊಳಗಿರ್ಬೇಕು. ಮನಿ ಒಳಗೆ ಮಕ್ಕಳಿಗೆ ಚಲೋ ಹೇಳಬೇಕು. ಎಲ್ಲಾ ಮಕ್ಕಳು ಹಂಗದರಂತ ನಾನೇನು ಹೇಳಂಗಿಲ್ಲ. ಮನೆಯಾಗಿರುವಂತ ಮಗಳು 10 ಗಂಟೆಗೆ ಕಾಲೇಜ್ ಪ್ರಾರಂಭ ಆಗುತ್ತಂದ್ರೆ ಮನೆಯಾಗಿದ್ದವಳು 8 ಗಂಟೆಗೆ ಹೋಗಾಕ ಪ್ರಾರಂಭ ಮಾಡ್ತಾಳ. ನೀನು ಕೇಳಬೇಕು, ಯಾಕೆ ಮಗಳ ಜಲ್ದಿ ನಡೆದಿದೆ ಕಾಲೇಜ್ಗೆ ತಂದು. 1 ಗಂಟೆಗೆ ಬರಬೇಕಾದ ಮಗಳು 4 ಗಂಟೆಗೂ ಹೊಳಿ ಬರಂಗಿಲ್ಲ. ನೀನು ನಿನ್ನ ಮಗಳಿಗೆ ಕೇಳಲಿಲ್ಲ ಅಂದ್ರ ನಿನ್ನ ಮಗಳು ನಾಳೆ ನೀ ಹೇಳಲಾರ್ದಷ್ಟು ಮಟ್ಟಿಗೆ ಬೆಳೆದು ಹೋಗಿಬಿಡ್ತಾಳ. ಹಂಗ ಮಕ್ಕಳನ್ನ ಬೆಳೆಸಬಾರ್ದು. ನಾವೆಲ್ಲಿ ತನಕ ಮೋಸ ಆಗಕತ್ತೀವಿ ತಾಯಿ ತಂದೆಗಳಂದ್ರ, ನಾಳೆ ಮಗ ಕಾಲೇಜ್ಗೆ ಹೋಗಿ ಏನಾದ್ರೂ ಚಲೋ ಶಾಣೆ ಆಗ್ತಾನ ದೊಡ್ಡವನಾಗ್ತಾನ ಅಂತ ಅನ್ಕೊಂಡು ಒಂದು ಟಿಫಿನ್ ಬಾಕ್ಸ್ ಕಟ್ತೀವಿ. ಬೆಳಗಿನ ಜಾವ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದ್ರ ಮ್ಯಾಲ ಒಂದು 20 ರೂಪಾಯಿ ಇಡ್ತೀವಿ. ಮಗ ಇದ್ರಾಗ ಒಂದಿಟ್ಟು ಉಪ್ಪಿಟ್ಟು ಕಟ್ಟಿನೋ, ಹಸಿವಾದ್ರೆ ಊಟ ಮಾಡು, ಇನ್ನೂ ಭಾಳ ನಿನ್ನ ಹೊಟ್ಟಿ ಹಸಿವು ತೀರ್ಲಿಲ್ಲ ಅಂದ್ರೆ ಮ್ಯಾಲ ಒಂದು 20 ರೂಪಾಯಿ ಇಟ್ಟಿನಿ, ಏನಾದ್ರೂ ಪಾನಿಪುರಿ ತಿನ್ನು, ಏನಾದ್ರೂ ತಿನ್ನು ಅಂತ ಹೇಳ್ತೀವಿ. ಯವ್ವ ನೀವು ಕಟ್ಟದ 20 ರೂಪಾಯಿಂದ ಅವ ಯಾವ ಬಸ್ ಸ್ಟ್ಯಾಂಡಿಂದ ಹೋಗಿ ಯಾವ ಸಿಗರೇಟ್ ಸೇದಾಕತ್ತಾನ ಯಾರಿಗೆ ಗೊತ್ತದ ಹೇಳ್ರಿ ನೋಡ. 20 ರೂಪಾಯಲ್ಲಿ ಉಪಯೋಗ ಆಗಕತ್ತದ, ದುರುಪಯೋಗ. ಹಾಗಾಗಿ ಇವತ್ತಿನ ದಿನಮಾನದೊಳಗೆ ಇವೆಲ್ಲ ಭಾಳ ಎಚ್ಚರದಿಂದ ನಡಿಬೇಕಾಗ್ಯದ, ಎಚ್ಚರದಿಂದ ಬಾಳ್ಬೇಕಾಗ್ಯದ. ಅವತ್ತಿನ ದಿನಮಾನದೊಳಗೆ ಏನಾದ್ರೂ ಏನು ಶಾಸ್ತ್ರ ಇದ್ದು ಕನ್ಯಾ ನೋಡೋದು ಹೆಂಗ, ಕರ್ಕೊಂಡು ಬರೋದು ಹೆಂಗ, ಅಕಸ್ಮಾತ್ ಏನಾದ್ರೂ ಕನ್ಯಾ ನೋಡಿ ಮನಿಗೆ ಬರ ತನಕ ಫೋನ್ ಮಾತಾಡ್ತಿದ್ದಿಲ್ಲಂತ, ಈಗ ಮೊದಲೇ ಮಾತಾಡ್ಕತ್ತಾರಂತ ಅವರು. ಅವ್ರವ್ರೇ ನೋಡೋರು, ಇವ್ರು ಆಮೇಲೆ ಹೋಗೋರಂತ ನೋಡಾಕ. ಒಬ್ಬವ ಈ ಸೊಲ್ಲಾಪುರದಾಗ ಅವ್ರ ಅಪ್ಪಗಂದಿದಂತವ, ಅಯ್ಯಪ್ಪ ಯಾಕೋ ನನಗೆ ಒಟ್ಟು ಹೆಣ್ಣು ನೋಡು. ಈಗಿನ ನಿನಗೆ 21 ವರ್ಷ ನೋಡ್ತೀನಿ, ಇಲ್ಲ ಒಟ್ಟು ನನಗೆ ಹೆಣ್ಣು ನೋಡು ಅಂದಂತವ. ಅವ್ರಪ್ಪ ಅಂದ, ನೀ ಏನು ಕಾಲ ಮೇಲೆ ನಿಂತಿಲ್ಲ, ನಿನಗೇನು ಹೆಣ್ಣು ನೋಡ್ಲಿ, ನೀ ನೋಡ್ತೇ ನಾನೇ ನೋಡ್ಲಿ ಅಂದಂತವ. ನೀ ನೋಡ್ತೇ ನಾನೇ ನೋಡ್ಲಿ ಅಂದ ಬಳಿಕ ನೀ ಏನಾದ್ರೂ ಮಾಡಪ್ಪ ಅಂದಾಗ ಅವ ಏನು ಮಾಡ್ದು ಗೊತ್ತೇನು, 4 ಜನ ಹುಡುಗರನ್ನ ಕರ್ಕೊಂಡು ಹೆಣ್ಣು ನೋಡಕ್ಕೋದಂತವ. ಹೆಣ್ಣು ನೋಡಕ್ ಹೋದ ಬಳಕ ಅವಳು ಹೆಣ್ಮಗಳು ಹಿಂಗೆ ಚಂದ, ಎಲ್ಲ ಹೆಣ್ಮಕ್ಳು ಅಂದ್ರೆ ಅವತ್ತಿನ ದಿನಮಾನದೊಳಗೆ ಈ ತಲೆ ಮೇಲೆ ಎಲ್ಲ ಹಿಂಗೆ ಸೆರಗ ಹಚ್ಕೋತಿದ್ರು, ಹಿಂಗೆಲ್ಲ ತೆರಗಿ. ಈಗ ಅವು ನಿಲ್ಲಂಗಾಗೆಲ್ಲ ತಲೆ ಮೇಲೆ ಅದು ಗಾಳಿ ಬಿಡೋದು, ಅದು ಹಾರಕತ್ತದ ಹಂಗ. ಅವಾಗೆಲ್ಲ ಹಿಂಗೆ ಚಂದ ಹಿಂಗೆ ತಲೆ ಮೇಲೆ ಹಿಂಗೆ ಸೆರಗ ಹಚ್ಕೊಂಡು ಬಂದು ಕುಂತ ಬಳಕ ಇವ್ರು 4 ಮಂದಿ ಹೋಗಿ ಕುತ್ಕೊಂಡು ಬಳಕ ಅದು ಹೆಣ್ಣು ಬಂತು ಕುಂತು ಈಗ ನಾ ಮಾತಾಡು ನೀ ಮಾತಾಡು ಇದ ನಡೀತ ಅಲ್ಲಿ ಅನ್ನೋದ್ರೊಳಗೆ ನಾವಲ್ಲ ನೀನೇ ಒಟ್ಟ ಅಂಜಾಕತ್ತ. ಇವು ಒಟ್ಟ ಹೆಣ್ಣೆ ನೋಡಿಲ್ಲ. ನಾ ಮಾತಾಡು ನೀ ಮಾತಾಡು ಅನ್ನೋದ್ರೊಳಗೆ ಮಾಡ್ಕೊಂಡು ಹುಡುಗಿ ಕೇಳ್ದಂತ, ತಂಗಿ ನಿನ್ನ ಹೆಸರು ಏನು ಅಂದಂತವ. ಮಾಡ್ಕೊಳ್ಳೋ ಹುಡುಗಿ, ತಂಗಿ ನಿನ್ನ ಹೆಸರು ಏನು ಅಂದ ಬಳಕ ಅವಳು ಅಂದಳಂತ, ಎಣ್ಣ ನನ್ನ ಹೆಸರು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಅಂದವಂತ ಅಕ್ಕಿ. ಹೌದಾ? ತಂಗಿ ನಿನಗೆ ಏಸು ಮಂದಿ ಅಣ್ಣ ತಮ್ಮರು ಅಂದಂತಿವ. ಏನಿಲ್ಲ ಅಣ್ಣ, ಈ ದಿನ 2 ಇದ್ರು ನಿನಗೆ ಹಿಡ್ಕೊಂಡು 3 ಮಂದಿ ಆಗ್ಯಾರ, ರಾಖಿ ತಂದಿದ್ದೇನೆ ಹೇಳಿ ಕಟ್ಟು ಕಳಿಸ್ತೀನಿ ಅಂದಳಂತ ಅಕ್ಕಿ. ಗೊತ್ತಿಲ್ಲ, ಗುರಿ ಇಲ್ಲ. ಇವತ್ತಿನ ದಿನಮಾನದೊಳಗೆ ಅದು ನಿಲ್ಲೋದಿಲ್ಲ. ಅವತ್ತಿನ ದಿನಮಾನದೊಳಗೆ ಏನು ಮದುವೆ, ಏನು ಸಂಭ್ರಮ. ಮದುವೆ ಅನ್ನೋದು ಮೊನ್ನೇನೋ ನಿನ್ನೇನೋ ಯಾರೋ ಮಾತನಾಡ್ತಾ ಇದ್ರು, ನಾನು ಕೇಳ್ತಿದ್ದ.
ಎಲ್ಲಿ ತನಕ ಬಂದು ನಿಂತು ಅಂದ್ರೆ ಬೆಳಗಿನ ಜಾವದೊಳಗೆ ವಿವಾಹ ಆಯ್ತಂದ್ರೆ ಸಾಯಂಕಾಲ ಜಾವದೊಳಗೆ ವಿಚ್ಛೇದನ ಆಗುವಂತ ಪರಿಸ್ಥಿತಿ ಬಂದು ಬಿಡ್ತವ ಭಾರತ ದೇಶದಾಗ. ಎಂತ ದುರ್ದೈವ ಪರಿಸ್ಥಿತಿ. ಯಾಕೆ ಹಿಂಗ ಆಗಾಕತ್ತದ, ಯಾಕೆ ಹಿಂಗಾಯ್ತು? ಒಂದು ಕ್ಷಣ ನಮ್ಮನ್ನು ನಾವು ವಿಚಾರ ಮಾಡಿವೇನು? ಅವತ್ತಿನ ದಿನಮಾನದೊಳಗೆ ಮದುವೆ ಮಾಡಬೇಕು, ಲಗ್ನ ಮಾಡಬೇಕಾದ್ರೂ ಸುಮ್ಮನೆ ಏನು? ಮದುವೆ ಮಾಡಬೇಕಾದ್ರೆ ಮೊದಲು ಅರಿಶಿಣ ಹಚ್ಚಿ ಮೈ ತೊಳಿತಿದ್ರು. ಮೈ ತೊಳೆದ ಬಳಕ ಇಲ್ಲಿ ಏನೋ ಕಣ್ಣಿಗೆ ಕಟ್ತಾರಲ್ಲ, ಇದಕ್ಕೇನತ್ತೀರಿ? ಬಾಸಿಂಗ್. ಅವು ಫ್ಯಾಷನ್ ಆಗಿಬಿಟ್ಟವು. ಎರಡೇ ಎಳಿ. ಮೊದಲೆಲ್ಲ ಹೂಗಾರ ಮನೆಯಿಂದ ದಂಡಿ ತಗೊಂಡು ಬಂದು ಬಾಸಿಂಗ್ ತಗೊಂಡು, ಅದು ಚಲೋ ಮರ ಇದ್ದಂಗೆ ಇರ್ತಿತ್ತು, ಇಟ್ಟು ಕಟ್ತಿದ್ರು. ಈಗೆಲ್ಲ ಎಲ್ಲದ ಅದು ಹಿಂಗೆ ಎರಡೇ ಎಳಿ ಹಿಂಗದು. ಈ ಜಗತ್ತಿನೊಳಗೆ ಎರಡೇ ಜೀವಿಗಳಿಗೆ ಬಾಸಿಂಗ ಕಟ್ಟರೆ ಬಿಟ್ರೆ ಯಾರಿಗೆ ಕಟ್ಟಿಲ್ಲ. ಇವೆರಡಕ್ಕೆ ಎದಕ್ಕೆ ಕಟ್ಟ್ಯಾರ ಅಂದ್ರೆ ಭಾಳ ಚಲೋ ತಿಳ್ಕರಿ. ಯಾವದಕ್ಕೆ ಕಟ್ಟ್ಯಾರ? ಇನ್ನೊಂದು ಅಂದ್ರೆ ಕುದುರೆಗೆ ಕಟ್ಟ್ಯಾರ ನೋಡ್ರಿ. ಕುದುರೆಗೂ ಕಣ್ಣಿಗೆ ಕಟ್ಟ್ಯಾರ, ಈ ಮದುಮಕ್ಕಳಿಗೂ ಕಣ್ಣಿಗೆ ಕಟ್ಟ್ಯಾರ. ಕುದುರೆಗೆ ಎದಕ್ಕೆ ಕಟ್ಟ್ಯಾರ ಅಂದ್ರೆ ಕುದುರೆಗೆ ಹೇಳ್ಯಾನಂತ, ಕುದುರೆ ನಡ್ಸವ. ಆ ಕುದುರೆ ಕೇಳತ್ತಂತ, ಅಲ್ಲೋ ಮಾಲಕ, ನಾ ಸುಮ್ಮನೆ ನಡೆದೀನಿ, ನನಗೆ ಯಾಕೆ ನೀ ಕಣ್ಣಿಗೆ ಇದು ಕಟ್ಟಿದಿ ಅಂದ ಬಳಕ ಮಾಲಕಂದಂತ, ನೋಡ್ತಮ್ಮ ಕುದುರೆ, ಅಕಸ್ಮಾತ್ ಏನಾದ್ರೂ ಕಣ್ಣಿಗಿದ್ದು ಬಟ್ಟಿ ನಾ ತೆಗದ ಅಂದ್ರ ನೀ ದಾರಿ ಬಿಟ್ಟು ದಾರಿ ಹೋತಿ. ನಿನಗೆ ಬರೇ ದೃಷ್ಟಿ ಎದರಿಂದೇ ಕಾಣಬೇಕು, ಈ ಕಡೆ ಕಾಣಬಾರ್ದು ಅಂತ ನಿನ್ನ ಕಣ್ಣಿಗ ಮುಚ್ಚಿನಪ್ಪ, ಎದರಿಂದ ಕಾಣಬೇಕಂತ ಬಿಟ್ಟೀನಿ ಅಂದಂತ. ಇಷ್ಟಾದ ಬಳಕ ಇನ್ನು ಕುದುರೆಗೆ ಕಟ್ಟದಂಗೆ ಇನ್ನು ಲಗ್ನದೊಳಗೆ ಗಂಡ ಹೆಂಡತಿ ಕಟ್ತಾರ ಬಾಸಿಂಗ. ಇವ್ರಿಗೆ ಎದಕ್ಕೆ ಕಟ್ಟ್ಯಾರ ಅಂದ್ರೆ ಹೆಂಡತಿ ದೃಷ್ಟಿ ಗಂಡನ ಮೇಲೆ ಇರ್ಲಿ, ಗಂಡನ ದೃಷ್ಟಿ ಹೆಂಡತಿ ಮೇಲೆ ಇರ್ಲಿ. ಹಲಸಂಗಿ ಮಧುರಚಂದ್ರ ಬರೀತಾರಲ್ಲ, ಅರಸನ ಕಂಡು ಮನೆಯ ಪುರುಷನ ಮರೆತಾರ. ದಾರ್ಯಾಗ ಅರಸ ನಡೆದಾನಂತ ಮನೆಯಾಗಿದ್ದ ಪುರುಷನ ಮರೆತ್ರಿ ಹೆಂಗವ? ಅರಸನ ಕಂಡು ಮನೆಯ ಪುರುಷನ ಮರೆತರ, ಮರವ ನೇರಿ ಕಾಲು ಜಾರಿ ಕೈ ಬಿಟ್ಟಂತಾಯಿತ್ತು ನೋಡ ನಿನ್ನ ಬದುಕ. ಬಾಳ ಎಚ್ಚರದಿಂದ ಬದುಕೋದದ. ಅವತ್ತಿನ ದಿನಮಾನದೊಳಗೆ ಲಗ್ನ ಆಗಬೇಕಾದ್ರೆ ಇವೆಲ್ಲ ಹೇಳ್ತಿದ್ರು. ಇನ್ನು ಈ ಲಗ್ನ ಆಗೋ ಟೈಮಿಗೆ ಇಷ್ಟು ಸುಳ್ಳು ಹೇಳ್ತಾರ, ನಾನು ಕೇಳಬಾರ್ದು. ನಮ್ಮ ಹುಡುಗ್ರಿ ಒಟ್ಟ ಒಂದು ಅಡಿಕೆ ಹೋಳು ತಿನ್ನಂಗಿಲ್ಲ ನೋಡ್ರಿ. ಯವ್ವ ಅದೊಂದು ಬಿಟ್ಟು ಎಲ್ಲ ತಿತ್ತಾನವ, ಅದೊಂದ ತಿನ್ನಂಗಿಲ್ಲ. ಅದು ಒಂದ ತಿನ್ನಂಗಿಲ್ಲ. ಅವ ಬಂದು ಹೇಳ್ತಾರೆ, ನಮ್ಮ ಹುಡುಗ್ರಿ ಒಟ್ಟ ಅಡಿಕೆ ಹೋಳು ತಿನ್ನಂಗಿಲ್ಲ ನೋಡ್ರಿ, ಅದೊಂದು ಬಿಟ್ಟು ಎಲ್ಲ ತಿತ್ತಾನೆ. ಇನ್ನೂ ಭಾಳ ಚಲೋ, ನೀವೆಲ್ಲ ಭಾಳ ಬದಲಾವಣೆ. ಈಗೆಲ್ಲ ನಿಮ್ಗೆ ನೋಡಾಕ ಬಂದಾಗ ನಿಮ್ಗೆಲ್ಲ ಗೊತ್ತಿರುತ್ತೆ. ಹಿಂಗೆ ಕೈ ನೋಡ್ತಾರೆ, ಸ್ವಲ್ಪ ಮುಂದ್ಗಡೆ ಬರ್ರಿ, ಹಿಂದ್ಗಡೆ ಹೋರಿ ಅಂತ ಕಾಲು ನೋಡ್ತಾರೆ. ಈಗ ಯಾರಿಗೂ ನೋಡಾಕ ಬರ್ತಾರಲ್ಲ ಅವನಿಗೆ ನೋಡ್ರಿ, ಈಗ ಅವನ ಕೈ ತೋರಿ, ಹಿಂಗೆ ಕೈಯಾಗ ಇಲ್ಲ ಪಾಪ, ಈ ಕೈ ಇಸ್ಪಟ್ಟು ಆಡ್ದ ಕೈನೋ, ಏನು ಸಿಗರೇಟ್ ಸೇರಿದ ಕೈನೋ, ಏಸ್ ಮಂದಿ ಮನೆ ಹಾಳು ಮಾಡಿದ ಕೈನೋ ನೋಡಿ ಕೊಡೋದದ ಹೆಣ್ಣ. ಯಾಕಂದ್ರೆ 1000 ವರ್ಷ ಸಂಬಂಧದ ಹಂಗ ಕೊಡುವಂತೆಲ್ಲ ಗೌರ್ಮೆಂಟ್ ನೌಕರಿ ಇದ್ದವರಿಗೆ ಕೊಡಾಕ್ ನಿಂತೀರಿ ನೀವು. ರೈತರಿಗೂ ಕೊಡುವಲ್ರಿ ಹೆಣ್ಣ. ಎಲ್ಲಿ ತನಕ ಬಂದು ನಿಂತದ್ರಿ ಎಲ್ಲ ಗೌರ್ಮೆಂಟ್ ನೌಕರಿ. ಯವ್ವ ನಿಮ್ಗೆ ಚಲೋ ಅದೊಂದು ಮಾತು ಕೇಳ್ರಿ, ಗೌರ್ಮೆಂಟ್ ನೌಕರಿ ಇದ್ದವ್ರಿಗೆ ಕೊಡ್ರಿ, ನಿಮ್ಗೆ ನಾನೇನು ಬ್ಯಾಡ ಅನ್ನಂಗಿಲ್ಲ. ಅವ ಚಲೋ ಉತ್ತಮ ಅದನ ಇಲ್ಲ ಅನ್ನೋದನ್ನ ನೋಡ್ಕೊಡ್ರಿ, ಅಷ್ಟೇ ಸಾಕು. ಬಿಟ್ರೆ ಮತ್ತೊಂದೇನೂ ಇಲ್ಲ ಅನ್ನೋದನ್ನ ಇವತ್ತಿನ ದಿನ ಹೇಳ್ಬೇಕಾಗಿದೆ.